ಇವತ್ತಿನ ದಿನ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಬ್ರಾಕೆಟ್ ಜೊತೆಗೇನೆ ಸಿನಿಮಾ 100 ಕೋಟಿ 200 ಕೋಟಿ 500 ಕೋಟಿ ಅಥವಾ 1000 ಕೋಟಿ ಕ್ಲಬ್ ಅನ್ನೋ ಕ್ಯಾಟಗರಿಗೆ ಕೂಡ ಸೇರ್ಕೊಳ್ತಿವೆ. ಸೊ ನಾವು ಇವತ್ತಿನ ಕಂಟೆಂಟ್ ಅಲ್ಲಿ ಈ ಪ್ರೆಸ್ಟಿಜಿಯಸ್ 100 ಕ್ರೋರ್ ಕ್ಲಬ್ಗೆ ಯಾವೆಲ್ಲ ಸಿನಿಮಾ 2024ರಲ್ಲಿ ಸೇರ್ಕೊಂಡಿದೆ ಅನ್ನೋ ವಿಷಯನ ಈ ವಿಡಿಯೋ ಮೂಲಕ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಯಾವೆಲ್ಲ ಇಂಡಿಯನ್ ಸಿನಿಮಾಗಳು ಈ ವರ್ಷ 100 ಕೋಟಿ ಕಮಾಯಿ ಮಾಡಿದೆ ಅಂತ ನೋಡ್ಕೊಂಬರೋಣ. ಅಂಡ್ ಸುಮಾರು ರೆಫರೆನ್ಸ್ ಗಳು ಸಿಕ್ತು. ಸೊ ನಾನು IMDbಗೆ ಸ್ಟಿಕ್ ಆಗಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಲಿವುಡ್ ಇಂದ ಸ್ಟಾರ್ಟ್ ಮಾಡೋಣ. ಮೊದಲೆಲ್ಲ ತುಂಬಾ ಈಸಿಯಾಗಿ 100 ಕೋಟಿ ಕ್ಲಬ್ ನ ಸೇರ್ಕೊಳ್ತಿದ್ದಂತಹ ಇಂಡಸ್ಟ್ರಿ ಇದು. ಬಟ್ ರೀಸೆಂಟ್ಲಿ ಏನೇನೋ ಚೇಂಜ್ ಆಗ್ತಿದೆ. ಬಟ್ ಈ ಸತಿ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಚೇಂಜ್ ಆಗಿದೆ. ಚಿಕ್ಕ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು ಅಂಡ್ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಸೌಂಡ್ ಮಾಡಿದೆ ಅಂಡ್ ಪ್ರೆಸ್ಟಿಜಿಯಸ್ 100 ಕೋಟಿ ಕ್ಲಬ್ ನ ಸೇರ್ಕೊಂಡಿದೆ. ಯಾವ್ಯಾವ ಸಿನಿಮಾ ನೋಡ್ಕೊಂಬರೋಣ ಬನ್ನಿ. ಫೈಟರ್, ಹೃತಿಕ್ ರೋಷನ್, ಸಿದ್ಧಾರ್ಥ್ ಆನಂದ್ ಅಂಡ್ ದೀಪಿಕಾ ಪಡ್ಕೋಣೆ ಕಾಂಬೋ ಸಿನಿಮಾ ಫೈಟರ್. ಏರ್ ಫೋರ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡಿದ ಈ ಸಿನಿಮಾ ಬರೋಬ್ಬರಿ 335 ಕೋಟಿ ಕಲೆಕ್ಟ್ ಮಾಡಿದೆ. ಬಟ್ ಇದು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಕಮ್ಮಿನೇ. ಸ್ಟಿಲ್ ಈ ವರ್ಷಕ್ಕೆ ಈ ದಿನಕ್ಕೆ ಫೈಟರ್ ಹೈಯೆಸ್ಟ್ ಗ್ರಾಸರ್ ಆಫ್ ದಿಸ್ ಇಯರ್. ಯಾಕಂದ್ರೆ ಸದ್ಯಕ್ಕೆ ಬೇರೆ ಯಾವ ಸಿನಿಮಾ ಕೂಡ 300 ಕೋಟಿ ಪ್ಲಸ್ ಮಾಡಿಲ್ಲ. ಶೈತಾನ್, ಅಜಯ್ ದೇವಗನ್, ಮಾಧವನ್ ಮತ್ತು ಡೈರೆಕ್ಟರ್ ವಿಕಾಸ್ ಬಾಲ್ ಕಾಂಬೋದಲ್ಲಿ ಬಂದಂತಹ ಈ ಹಾರರ್ ಥ್ರಿಲ್ಲರ್ ಸೈಲೆಂಟ್ ಆಗಿ ಚೆನ್ನಾಗಿ ದುಡ್ಡು ಮಾಡಿದೆ. ಸಿನಿಮಾ ಆಲ್ಮೋಸ್ಟ್ 212 ಕೋಟಿ ಕಲೆಕ್ಟ್ ಮಾಡಿದೆ ವಿತ್ ಎ ಬಡ್ಜೆಟ್ ಆಫ್ 80 ಕೋಟಿ, ವಿಚ್ ಇಸ್ ರಿಯಲಿ ಗುಡ್. ಕ್ರ್ಯೂ, ಬಾಲಿವುಡ್ ಸ್ಟೇಬಲ್ ಹಂತಕ್ಕೆ ಬರ್ತಿದೆ ಅನ್ನೋದಕ್ಕೆ ಕ್ರ್ಯೂ ಸಕ್ಸಸ್ ಕೂಡ ಒಂದು ಎಕ್ಸಾಂಪಲ್. ಈ ಸಿನಿಮಾ ಮಂತ್ಸ್ ಟುಗೆದರ್ ಥಿಯೇಟರ್ಗಳಲ್ಲಿ ಓಡ್ತು ಅಂಡ್ ಅರೌಂಡ್ 146 ಕೋಟಿ ಕಲೆಕ್ಟ್ ಕೂಡ ಮಾಡಿದೆ ವರ್ಲ್ಡ್ ವೈಡ್. ಟಬು, ಕರೀನಾ ಕಪೂರ್ ಮತ್ತು ಕೃತಿ ಸೆನಾನ್ ಅವರ ಗ್ಲಾಮರ್ ಅಂಡ್ ಸಿನಿಮಾದ ಥ್ರಿಲ್ಲಿಂಗ್ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿದೆ. ತೇರಿ ಬಾತೋ ಮೇ ಐಸಾ ಉಲ್ಜಾ ಜಿಯಾ, ಅಗೇನ್ AI ಟೆಕ್ನಾಲಜಿಯಲ್ಲಿ ರೋಬೋ ಕ್ರಿಯೇಟ್ ಮಾಡಿ ಅದಕ್ಕೆ ಕಾಮಿಡಿ ಅಂಡ್ ರೊಮ್ಯಾನ್ಸ್ ಟಚ್ ಕೂಡ ಮಾಡಿದಂತಹ ಲೈಟ್ ಹಾರ್ಟೆಡ್ ಸಿನಿಮಾ ತೇರಿ ಬಾತೋ ಮೇ ಐಸಾ ಉಲ್ಜಾ ಜಿಯಾ. ಈ ಸಿನಿಮಾ ಕೂಡ ವರ್ಕ್ ಆಗಿದೆ ಅಂಡ್ ಬಾಕ್ಸ್ ಆಫೀಸ್ ಅಲ್ಲಿ 142 ಕೋಟಿ ಕಮಾಯಿ ಮಾಡಿದೆ. ಆರ್ಟಿಕಲ್ 370, ಯಾಮಿ ಗೌತಮ್ ಲೀಡ್ ರೋಲ್ ನಲ್ಲಿ ನಟಿಸಿರುವಂತಹ ಈ ಸ್ಪೈ ಥ್ರಿಲ್ಲರ್ ವಿತ್ ರಿಯಲ್ ಇನ್ಸಿಡೆಂಟ್ಸ್ ಕೂಡ 100 ಕೋಟಿ ಕಮಾಯಿ ಮಾಡಿದೆ. ಸೊ ಆಲ್ಮೋಸ್ಟ್ ಆಲ್ ಟೈಪ್ಸ್ ಆಫ್ ಮೂವೀಸ್ ಬಾಲಿವುಡ್ ಅಲ್ಲಿ 100 ಕೋಟಿನ ಕಲೆಕ್ಟ್ ಮಾಡಿದೆ ವಿತ್ ಡಿಫರೆಂಟ್ ಜಾನರ್ಸ್. ಬಟ್ ಒಂದೇ ಒಂದು ಮೂವಿ 100 ಕೋಟಿನ ಕಷ್ಟಪಟ್ಟು ಕಲೆಕ್ಟ್ ಮಾಡಿ ಡಿಸಾಸ್ಟರ್ ಪಟ್ಟನ ಇಟ್ಕೊಂಡಿದೆ. ಅದ್ಯಾವುದು ಅಂತ ಹೇಳ್ತೀನಿ ಬನ್ನಿ. ಬಡೆ ಮಿಯಾ ಚೋಟೆ ಮಿಯಾ, ಅಕ್ಷಯ್ ಕುಮಾರ್, ಟೈಗರ್ ಶ್ರಾಫ್ ಅಂಡ್ ಪೃಥ್ವಿರಾಜ್ ಸುಕುಮಾರನ್ ಎಲ್ಲಾ ಸೇರಿ ಮಾಡಿದಂತಹ ಆಕ್ಷನ್ ಸಿನಿಮಾ ಜನರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಸೋತಿದೆ. ಅಷ್ಟೇ ಅಲ್ಲ, ಸಿನಿಮಾ ಆಲ್ ಟೈಮ್ ಡಿಸಾಸ್ಟರ್ ಕೂಡ ಆಗಿದೆ. 300 ಕೋಟಿಯಷ್ಟು ದೊಡ್ಡ ಬಡ್ಜೆಟ್ ಹಾಕಿ ಬರೀ 100 ಕೋಟಿ ಕಮಾಯಿ ಮಾಡಿದೆ ಬಡೆ ಮಿಯಾ ಚೋಟೆ ಮಿಯಾ. ಇನ್ನು ತೆಲುಗು ಇಂಡಸ್ಟ್ರಿಗೆ ಬರೋಣ. ಹನುಮಾನ್ ಈ ವರ್ಷ ಸಿಕ್ಕಾಪಟ್ಟೆ ಹಲ್ಚಲ್ ಸೃಷ್ಟಿ ಮಾಡಿದಂತಹ ಸಿನಿಮಾಗಳಲ್ಲಿ ಹನುಮಾನ್ ಕೂಡ ಒಂದು. ಅದರಲ್ಲೂ ಹೊಸಬ್ರು ಮತ್ತು ದೊಡ್ಡ ಹೆಸರು ಇಲ್ಲದೆ ಇರೋರು ಮಾಡಿದಂತಹ ಸಿನಿಮಾ ಇದು. ಈ ಸಿನಿಮಾ ವಿತ್ ಅ ಮ್ಯಾಸಿವ್ ಅಪೋಸಿಷನ್ 296 ಕೋಟಿ ಕಲೆಕ್ಟ್ ಮಾಡಿದೆ. ಸೂಪರ್ ಹೀರೋ ಸಿನಿಮಾ ವಿತ್ ಮೈಥಾಲಜಿ ಇಂಟಿಗ್ರೇಷನ್ ಅನ್ನೋ ಥಾಟು ಚೆನ್ನಾಗಿರೋದಲ್ಲದೆ ಸಿನಿಮಾದ ಎಕ್ಸಿಕ್ಯೂಷನ್, ಪ್ರೆಸೆಂಟೇಷನ್, CG ವರ್ಕು ಎಲ್ಲವೂ ಅದ್ಭುತವಾಗಿತ್ತು. ಸೊ ಇಟ್ ಡಿಸರ್ವ್ಡ್ ದ ಕಲೆಕ್ಷನ್. ಗುಂಟೂರು ಕಾರಂ, ಹನುಮಾನ್ ಟೈಮಲ್ಲಿ ಮಹೇಶ್ ಬಾಬು ಅವರ ಗುಂಟೂರು ಕಾರಂ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಸಿನಿಮಾಗೆ ಒಳ್ಳೆ ರಿಪೋರ್ಟ್ಸ್ ಬರಲಿಲ್ಲ. ಆದ್ರೂ ತ್ರಿವಿಕ್ರಮ್ ಮತ್ತು ಮಹೇಶ್ ಬಾಬು ಕಾಂಬೋ ಆಗಿರೋದ್ರಿಂದ ಸಿನಿಮಾ ಆಲ್ಮೋಸ್ಟ್ 184 ಕೋಟಿ ಕಲೆಕ್ಟ್ ಮಾಡಿದೆ. ಟಿಲ್ಲು ಸ್ಕ್ವೇರ್, DJ ಟಿಲ್ಲು ಸಿನಿಮಾದ ಸೀಕ್ವೆಲ್. ಟಿಲ್ಲು ಸ್ಕ್ವೇರ್ ಅಲ್ಲಲ್ಲಿ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದ್ರು ಓವರ್ ಆಲ್ ಆಗಿ ಗುಡ್ ಎಂಟರ್ಟೈನರ್ ಅನ್ನುವಂತಹ ಟ್ಯಾಗ್ ತಗೊಂಡಿದೆ ಅಂಡ್ ವರ್ಲ್ಡ್ ವೈಡ್ 184 ಕೋಟಿ ಕಲೆಕ್ಟ್ ಮಾಡಿ ಸೂಪರ್ ಸಕ್ಸಸ್ ಆಗಿದೆ. ಇನ್ನು ಫುಲ್ ಹ್ಯಾಪನಿಂಗ್ ಮಲಯಾಳಂ ಇಂಡಸ್ಟ್ರಿಗೆ ಬರೋಣ. ಒಂದು ಸೆನ್ಸೇಷನ್ ನ ಕ್ರಿಯೇಟ್ ಮಾಡ್ತಿರುವಂತಹ ಇಂಡಸ್ಟ್ರಿ ಅಂದ್ರೆ ಕೂಡ ತಪ್ಪಾಗಲ್ಲ. ಅದರಲ್ಲೂ ಕನ್ಸಿಸ್ಟೆಂಟ್ ಆಗಿ ಈ ವರ್ಷ ಬ್ಲಾಕ್ ಬಸ್ಟರ್ಸ್ ನ ಕೊಟ್ಟಿದೆ. ಮಂಜುಮಲ್ ಬಾಯ್ಸ್ ಈ ವರ್ಷದ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಅಂಡ್ ಮಲಯಾಳಂ ಇಂಡಸ್ಟ್ರಿಯ ಕರೆಂಟ್ ಇಂಡಸ್ಟ್ರಿ ಹಿಟ್ ವಿತ್ 237 ಕ್ರೋರ್ ವರ್ಲ್ಡ್ ವೈಡ್ ಕಲೆಕ್ಷನ್. ಮಂಜುಮಲ್ ಬಾಯ್ಸ್ ಯೂತ್ಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆದಂತಹ ಮತ್ತೆ ಹೆಚ್ಚು ಸಂಖ್ಯೆಯಲ್ಲಿ ಯೂತ್ ಗಳು ಬಂದು ನೋಡಿದಂತಹ ಸಿನಿಮಾ ಇದು. ದ ಗೋಟ್ ಲೈಫ್ 16 ವರ್ಷಗಳು ಕಷ್ಟಪಟ್ಟು 8 ವರ್ಷಗಳ ಕಾಲ ಚಿತ್ರೀಕರಣ ನಡೆದಂತಹ ಸಿನಿಮಾ ಗೋಟ್ ಲೈಫ್. ಪೃಥ್ವಿರಾಜ್ ಸುಕುಮಾರನ್ ಅವರ ಈ ಸಿನಿಮಾ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ತಗೊಂಡಿದೆ ಅಂಡ್ ಈ ಟೈಪ್ ಸಿನಿಮಾಗಳು ಅಷ್ಟು ಓಡಲ್ಲ ಅಂತ ಅನ್ಕೊಂಡಿದ್ದಂತಹ ಜನಕ್ಕೆ ಬಾಕ್ಸ್ ಆಫೀಸ್ ಅಲ್ಲಿ ಕೂಡ ಸೌಂಡ್ ಮಾಡಿ ಆನ್ಸರ್ ಮಾಡಿದೆ. 156 ಕೋಟಿನ ಈ ಸಿನಿಮಾ ಕಲೆಕ್ಟ್ ಮಾಡಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಟ್ಟಿದೆ. ಪ್ರೇಮಲು, ಎ ಲವ್ ಸ್ಟೋರಿ ವಿತ್ ಸಿಂಪಲ್ ಟೇಲ್. ಸ್ಟಿಲ್ ಎಲ್ಲರ ಮನಸ್ಸನ್ನ ಗೆದ್ದು ಕೆಲವು ಕಡೆ ಓವರ್ ರೇಟೆಡ್ ಅಂತ ಅನಿಸ್ಕೊಂಡಿದ್ರು ಕೂಡ ಬರೋಬ್ಬರಿ 136 ಕೋಟಿ ಕಲೆಕ್ಟ್ ಮಾಡಿ ದೊಡ್ಡ ಸಕ್ಸಸ್ ಅನ್ನ ಕಂಡಂತಹ ಸಿನಿಮಾ. ಆವೇಶಂ ಇದು ಫಹದ್ ಫಾಜಿಲ್ ಅವರ ಶೋ ಅಂಡ್ ಮಲಯಾಳಂ ಇಂಡಸ್ಟ್ರಿಯ ಸಕ್ಸಸ್ಫುಲ್ ಜರ್ನಿಗೆ ಫಾಫಾ ಅವ್ರ ಕಡೆಯಿಂದ ಮತ್ತೊಂದು ಸಿನಿಮಾ. ಏನೋ ಗೊತ್ತಿಲ್ಲ, ಯಾವುದೋ ಮ್ಯಾರಥಾನ್ ಅಲ್ಲಿ ಓಡ್ತಿರೋ ಹಾಗೆ ಎಲ್ಲಾ ಸಿನಿಮಾಗಳು ಬರ್ತಿದೆ, ಜನರ ಮನಸ್ಸನ್ನ ಗೆಲ್ತಿದೆ ಅಂಡ್ 100 ಕೋಟಿ ಮಾಡ್ತಿದೆ. ಅನ್ಫಾರ್ಚುನೇಟ್ಲಿ ಇದರಲ್ಲಿ ಕನ್ನಡ ಅಥವಾ ತಮಿಳ್ ಸಿನಿಮಾಗಳಿಲ್ಲ. ಯಾಕಂದ್ರೆ ಕನ್ನಡ ಮತ್ತು ತಮಿಳ್ ಎರಡರಲ್ಲೂ ಯಾವುದೇ ಸಿನಿಮಾ ಈ ವರ್ಷ 100 ಕೋಟಿ ಕಮಾಯಿ ಮಾಡಿಲ್ಲ. ಬಟ್ ಸ್ಟಿಲ್ ತಮಿಳ್ ಇಂಡಸ್ಟ್ರಿಯಲ್ಲಿ ಅಲೈ ಆಲಯನ್ ಮತ್ತು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಗಳು 75 ಕೋಟಿ ಕ್ರಾಸ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಅಂಡ್ KFI ಅಲ್ಲಿ ಸದ್ಯಕ್ಕೆ
ಈ ವರ್ಷ ಯಾವ ಸಿನಿಮಾ ಕೂಡ ಇನ್ನೂ 50 ಕೋಟಿಯನ್ನ ಕ್ರಾಸ್ ಮಾಡಿಲ್ಲ. ಅಂಡ್ ಎಲ್ಲ ದೊಡ್ಡ ಸಿನಿಮಾಗಳು ರಿಲೀಸ್ ಆಗೋದು ಸೆಕೆಂಡ್ ಹಾಫ್ ಅಲ್ಲೇ. ಸೊ ಕಾದ್ ನೋಡೋಣ. ಎಲ್ಲ ಡಿಸರ್ವ್ಡ್ ಸಿನಿಮಾಸ್ಗಳಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಫ್ಲೂಕ್ ಅಥವಾ ಸ್ಟಾರ್ ಪವರ್ ಇಂದ ಓಡಿರುವಂತಹ ಸಿನಿಮಾಗಳಿಗೆ ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೆ ಸಿನಿಮಾ ಕೊಡಿ ಅಂತ ಹೇಳ್ತಾ ಕಂಟೆಂಟ್ ಅನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಆಲ್. ಮತ್ತೆ ಸಿಗೋಣ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿ ಆಗಿರೋದು ಮನು. ಸೈನಿಂಗ್ ಆಫ್.